ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ಫ್ರೆಂಡ್ಸ್. ಇದು ಲಾಸ್ಟ್ ವೀಕ್ ವ್ಲಾಗು. ಲಾಸ್ಟ್ ವೀಕಲ್ಲಿ ಮಂಗಳವಾರ ದಿನ ಮಾಡ್ಕೊಂಡಂಥ ವೀಡಿಯೋ. ಬಟ್ ವೀಡಿಯೋನ ಶೇರ್ ಮಾಡೋಕ್ಕಾಗಿರಲಿಲ್ಲ. ಈ ನಡುವೆ ಸ್ವಲ್ಪ ಹುಷಾರಿಲ್ದಂಗೆ ಬೇರೆ ಆಗೋಯ್ತು. ಅದರಲ್ಲಿ ಅಂದರೆ ಜ್ವರ ಬೇರೆ ಬಂತು, ಅದು ಹಲ್ಲು ನೋವು ಬೇರೆ, ಅದಕ್ಕೆ ಬೇರೆ ಟ್ರೀಟ್ಮೆಂಟ್ ತೊಗೊತಾ ಇದ್ದೆ. ಹಾಗಾಗಿ ನನಗೆ ಸರಿ ವೀಡಿಯೋನೇ ಶೇರ್ ಮಾಡೋಕ್ಕಾಗಿರಲಿಲ್ಲ ಈ ವೀಕೆಲ್ಲ. ಸರಿ ಅಂತೇಳಿ ಇವತ್ತು ವೀಡಿಯೋ ಶೇರ್ ಮಾಡ್ತಾಯಿದ್ದೀನಿ. ಲಾಸ್ಟ್ ವೀಕ್ ವೀಡಿಯೋ ಇದು. ಬೆಳಗ್ಗೆ ಡಿಟಾಕ್ಸ್ ಡ್ರಿಂಕ್ಸ್ ಮಾಡ್ಕೊಂಡು ಕುಡಿಯೋಣ ಅಂತ ಅನಿಸಿ ಮಾಡ್ಕೊತಾ ಇದ್ದೀನಿ. ಸೊ ನೆಲ್ಲಿಕಾಯಿ ತೊಗೊಂಬಂದಿದ್ದೆ ಒಂದು 4, ಹಂಗಾಗಿ ನೆಲ್ಲಿಕಾಯಲ್ಲೇ ಮಾಡ್ತಾಯಿದ್ದೀನಿ. ಡೈಲಿ ಕುಡಿತಾ ಇಲ್ಲ ಫ್ರೆಂಡ್ಸ್. ಯಾವತ್ತಾದ್ರೂ ಜ್ಞಾಪಕ ಬಂದಾಗ ಮಾಡ್ಕೊಳ್ಳೋದು, ಕುಡಿಯೋದು. ಅಂದ್ಕೋತೀನಿ ಕರೆಕ್ಟಾಗಿ ಡೈಲಿ ಕುಡಿಯೋಣ ಅಂತ. ಬಟ್ ಒಂದೊಂದು ದಿವಸ ಕುಡಿಯೋಕ್ಕಾಗಲ್ಲ. ಒಂದೊಂದು ದಿವಸ ಕಾಫಿ ಟೀ ಕುಡಿಬೇಕು ಅನಿಸುತ್ತೆ. ಒಂದೊಂದು ದಿವಸ ಗ್ಯಾಸ್ಟ್ರಿಕ್ ಆಗಿಬಿಟ್ರೆ ಅಯ್ಯೋ ಕಾಫಿ ಟೀ ಬಿಟ್ಬಿಟ್ಟು ಏನಾದರೂ ಬೇರೆ ಥರ ಮಾಡಿ ಕುಡಿಯೋಣ ಅಂತ ಅನಿಸುತ್ತೆ. ಇವತ್ತು ಈ ಥರ ಅನ್ನಿಸ್ತು ಅಂತೇಳಿ ಕುಡಿತಾ ಇದ್ದೀನಿ. ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂಥದ್ದು ಒಳ್ಳೆಯದು. ದೇಹದಲ್ಲಿ ಏನಾದರೂ ವಿಷಕಾರಿ ಅಂಶ ಇದ್ದರೆ ಅದನ್ನು ತೆಗೆದಾಕೋದಕ್ಕೆ ಒಳ್ಳೆಯದು, ಡಯಟಿಗೂ ಒಳ್ಳೆಯದು, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದರೆ ಅದಕ್ಕೂ ಕೂಡ ಒಳ್ಳೆಯದಿದು ಅಂತೇಳಿ ಮಾಡ್ಕೊತಾ ಇದ್ದೀನಿ. ಇನ್ನು ನೆಲ್ಲಿಕಾಯಿ ಕೂಡ ಕೂದಲಿಗೆ ಒಳ್ಳೆಯದು. ಹೇರ್ ಕೂಡ ಲಾಸ್ ಆಗುತ್ತಲ್ವ, ಅದೆಲ್ಲ ಸ್ವಲ್ಪ ಕಂಟ್ರೋಲ್ ಆಗುತ್ತೆ. ಬೆಳಗ್ಗೆ ಖಾಲಿ ಹೊಟ್ಟೆಗೆ ಈ ಥರದೊಂದು ಡ್ರಿಂಕ್ಸ್ ತೊಗೊಳ್ಳೋದು ಒಳ್ಳೆಯದು. ತುಂಬ ಥರ ಮಾಡ್ಕೊಳ್ಬಹುದು. ಕ್ಯಾರೆಟ್ ಹಾಕ್ಕೊಂಡು ಮಾಡ್ಕೊಬೋದು, ಬೀಟ್ರೋಟ್ ಹಾಕ್ಕೊಂಡು ಮಾಡ್ಕೊಬೋದು, ಜೀರಿಗೆ ಮೆಣಸು ಆ ಥರನೂ ಹಾಕ್ಕೊಂಡು, ಅದ್ರ ಜೊತೆಗೂ ಸೌತೆಕಾಯಿ ಎಲ್ಲ ಹಾಕ್ಕೊಂಡು ಮಾಡ್ಕೊಬೋದು. ಏನು ಹೆಲ್ದಿಯಾಗಿ ನಿಮ್ಗೆ ಅನಿಸುತ್ತೆ ಅದನ್ನು ಯೂಸ್ ಮಾಡಿಕೊಂಡು ಬೆಳಗ್ಗೆ ಈ ಥರದೊಂದು ಡ್ರಿಂಕ್ಸ್ ಮಾಡ್ಕೊಂಡು ಕುಡಿಯೋದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ನಾನಂತೂ ರೆಗ್ಯುಲರಾಗಿ ಮಾಡ್ಕೊಳ್ಳಲ್ಲ, ಇರೋ ವಿಷಯ ಹೇಳ್ತೀನಿ. ಯಾವತ್ತಾದರೂ ಒಂದೊಂದು ದಿವಸ ನನಗೆ ಕುಡಿಬೇಕು ಅನಿಸಿದಾಗ ಮಾಡ್ಕೊತೀನಿ. ಅಂದರೆ ಕುಡಿಬೇಕಾದ್ರೆ ಸ್ವಲ್ಪ ಕಹಿ ಅನಿಸುತ್ತೆ. ಕುಡ್ದಾದ್ಮೇಲೆ ನೆಲ್ಲಿಕಾಯಿ ಅಲ್ವಾ, ಒಂಥರ ಸಿಹಿ ಸಿಹಿ ಅನಿಸುತ್ತೆ. ಒಂಥರ ಅದು ಬಾಯಿಗೆ ಒಂಥರ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ. ನಾನೇ ಡ್ರಿಂಕ್ಸ್ ಕುಡ್ದಾಗ ಸುಮಾರು 9 ಗಂಟೆ ಆಗಿತ್ತು. ತಾನು ಸ್ಕೂಲಿಗೆ ಹೋಗಿದ್ದಾಗಿತ್ತು. ನನ್ನ ಹಸ್ಬೆಂಡು ಡ್ಯೂಟಿಗೆ ಹೋದ್ಮೇಲೆ ಮಾಡ್ಕೊಂಡು ಕುಡಿದೆ. ಬೆಳಗ್ಗೆನೇ ಮಾಡೋಕ್ಕಾಗಿರಲಿಲ್ಲ ನನಗೆ, ಇವಾಗ ಮಾಡ್ಕೊಂಡು ಕುಡಿದೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಗಂಟೆ ಇವಾಗ 10:45 ಇವಾಗ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಕೂತ್ಕೊಂಡಿದ್ದೀನಿ. ದೋಸೆ ಮತ್ತು ಸೋರೆಕಾಯಿ ಪಲ್ಯ, ಮೂಲಂಗಿ ಸಾಂಬಾರಿತ್ತು, ಅದನ್ನೇ ಹಾಕ್ಕೊಂಡು ಕೂತ್ಕೊಂಡಿದ್ದೀನಿ. ದೋಸೆ ಜೊತೆ ಏನೂ ನಾನು ಇವತ್ತು ಮಾಡಲಿಲ್ಲ. ಸೋರೆಕಾಯಿ ಪಲ್ಯ ನಿನ್ನೆ ರಾತ್ರಿ ಮಾಡಿದ ಪಲ್ಯ ಇತ್ತು, ಅದನ್ನೇ ತನಗೆ ಲಂಚ್ ಬಾಕ್ಸಿಗೆ ಹಾಕಿ ಕೊಟ್ಟು ಕಳಿಸ್ದೆ. ಓಕೆ, ಕೆಲಸ ಎಲ್ಲ ಕಂಪ್ಲೀಟ್ ಆಯಿತು. ಇನ್ನು ಸ್ನಾನ ಮಾಡಬೇಕಿತ್ತು. ಇವಾಗ ನನ್ನ ಕೈಲಿ ಆಗ್ತಾಯಿಲ್ಲ. ತಲೆ ಬೇರೆ ಒಂದೇ ಸಮ ಸಿಡಿತದೆ, ಕಣ್ಣು ಬೇರೆ ಪಟಪಟ ಅಂತೈತೆ. ಸೊ ಹಂಗಾಗಿ ಒಂದು 11:30 ಅಷ್ಟೊತ್ತಿಗಾದರೂ 1 ಅವರ್ ಆದರೂ ಮಲಗೋಣ ಅಂತೇಳಿ. ಎಡಿಟಿಂಗ್ ಬೇರೆ ಇದೆ, ಎಡಿಟಿಂಗ್ ಮುಗಿಸ್ಕೋಬೇಕು. ಎಡಿಟಿಂಗ್ ಮುಗಿಸಿ 1 ಅವರ್ ಆದರೂ ಮಲಗೋಣ. ಒಂದು 2 ಗಂಟೆ ತನಕ ಮಲ್ಕೊಂಡ್ರೆ ಆಮೇಲೆ ಹೋಗಿ ಸ್ನಾನ ಮಾಡಿಕೊಂಡು ತನ್ನ ಹೋಗಿ ಸ್ಕೂಲಿಂದ ಕರ್ಕೊಬಂದುಬಿಡ್ತೀನಿ. ಇನ್ನು ಸಾಂಬಾರೇನು ಮಾಡೋಂಗಿಲ್ಲ. ಸಂಜೆ ಆಗೋ ತನಕನೂ ಐತೆ ಮೂಲಂಗಿ ಸಾಂಬಾರು, ಅದನ್ನೇ ಬಿಡ್ತೀನಿ. ರಾತ್ರಿಗೆ ಏನಾದರೂ ನಂಚ್ಕೊಳ್ಳೋಕೆ ಏನಾದರೂ ಮಾಡ್ತೀನಿ ಅಷ್ಟೇ. ಓಕೆ, ಇವಾಗ ಸದ್ಯಕ್ಕೆ ಬ್ರೇಕ್ಫಾಸ್ಟ್ ಮಾಡಿಬಿಡ್ತೀನಿ. ಬ್ರೇಕ್ಫಾಸ್ಟ್ ಮಾಡಿ ಇನ್ನು ತಿಂದಿರೋದು, ದೋಸೆ ಹಾಕಿರೋದು, ತವಾ ಅದೆಲ್ಲ ಸ್ವಲ್ಪ ತೊಳೆಯೋದಿದೆ. ಅದನ್ನು ತೊಳೆಯೋಕ್ಕಾದರೆ ಈಗ ತೊಳೆದು, ಇಲ್ಲದೇ ಇದ್ದರೆ 1 ಅವರು ರೆಸ್ಟ್ ಮಾಡ್ತೀನಿ. ಸ್ವಲ್ಪ ಎಡಿಟಿಂಗ್ ಮುಗಿಸಿ ರೆಸ್ಟ್ ಮಾಡ್ತೀನಿ. ಓಕೆ, ವ್ಲಾಗ್ನ ನೋಡ್ತಾ ಇರಿ. ನೋಡೋಣ ವ್ಲಾಗ್ ಎಲ್ಲಿ ತನಕ ತೊಗೊಂಡೋಗೋಕ್ಕಾಗುತ್ತೆ ಅಲ್ಲಿ ತನಕ ತೊಗೊಂಡೋಗ್ತೀನಿ. ಡೈಲಿ ವ್ಲಾಗ್ ಕೇಳ್ತಾ ಇದ್ದೀರಲ್ವ, ಹಂಗಾಗಿ ಡೈಲಿ ವ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ. ಸಪೋರ್ಟ್ ಮಾಡಿ. ಸೋರೆಕಾಯಿ ಪಲ್ಯ ಜೊತೆ ದೋಸೆ ತುಂಬ ಚೆನ್ನಾಗಿ ಅನ್ನಿಸ್ತಾಯಿತ್ತು ತಿನ್ನೋದಕ್ಕೆ. ಬಟ್ ಏನಪ್ಪ ಅಂದರೆ ನೋವಿಂದ ತಲೆನೋವು ಬೇರೆ, ಏನೂ ಸರಿಯಾಗಿ ತಿನ್ನೋಕ್ಕಾಗ್ತಾಯಿಲ್ಲ, ಆ ರೀತಿ ಆಗಿತ್ತು. ಹಾಗೆ ಸೋರೆಕಾಯಿ ಪಲ್ಯ ರೆಸಿಪಿ ನಾನು ಆಲ್ರೆಡಿ ಸಿಂಪಲ್ ಲೈಫ್ ಕನ್ನಡ ವ್ಲಾಗ್ ಚಾನಲಲ್ಲಿ ಶೇರ್ ಮಾಡಿದ್ದೀನಿ, ಯಾರಾದ್ರು ನೋಡ್ಬೋದು ನೋಡಿಲ್ಲ ಅಂದರೆ. ಹಾಗೆ ಮೂಲಂಗಿ ಸಾಂಬಾರು ಕೂಡ ಹಾಕ್ಕೊಂಡಿದ್ದೆ. ಸಾಂಬಾರು ಜೊತೆ ಪಲ್ಯ ಜೊತೆ ತುಂಬ ಚೆನ್ನಾಗಿ ಅನ್ನಿಸ್ತಾಯಿತ್ತು ತಿನ್ನೋಕ್ಕೆ. ಸರಿ ಇಷ್ಟು ತಿಂದ್ಬಿಟ್ಟು ಒಂದೇ ಒಂದು ಟ್ಯಾಬ್ಲೆಟ್ ಕುಡಿದ್ಬಿಟ್ಟು ಮಲಗಿಬಿಡೋಣ ಅಂತಲೇ ಅಂದ್ಕೊಂಡೆ. ಆಮೇಲೆ ಮಲಗಲೇ ಇಲ್ಲ ನಾನು. ಮಲಗೋಣ ಅಂತ ಅನಿಸ್ತಾ ಇರುತ್ತೆ, ಬಟ್ ಏನಾದರೂ ಕೆಲಸಗಳು ಇರುತ್ತಲ್ವ, ಅದು ನೋಡಿದ ತಕ್ಷಣ ಮಲಗೋಕ್ಕೆ ಮನಸ್ಸಾಗಲ್ಲ, ಆ ರೀತಿ ಆಗುತ್ತೆ. ಸರಿ ಅಂತೇಳಿ ಮಲಗೋಣ ಅಂತ ಬಂದೆ. ಬಟ್ ಬಟ್ಟೆಗಳು ಸ್ಥಿತಿಗತಿ ಚೇರ್ ಮೇಲೆ ಹಾಗೆ ಕುತ್ಕೊಂಡ್ಬಿಟ್ಟಿದ್ದಾವೆ. ಅವನ್ನೆಲ್ಲ ಸ್ವಲ್ಪ ಫೋಲ್ಡ್ ಮಾಡಿ ಎತ್ತಿಟ್ಬಿಡೋಣ ಅಂಥೇಳಿ ಫಸ್ಟ್ ಫೋಲ್ಡ್ ಒಂದು ಮಾಡಿಬಿಟ್ಟು ಮಲಗಿಬಿಡೋಣ ಆಮೇಲೆ ಅಂತ ಅಂದ್ಕೊಂಡೆ. ಫೋಲ್ಡ್ ಮಾಡ್ತಾಯಿದ್ದೀನಿ. ಇನ್ನು ಮಳೆ ಬೇರೆ ಬರ್ತಾನೇ ಇದೆ ಅಲ್ಲ ಫ್ರೆಂಡ್ಸ್, ಸರಿಯಾಗಿ ಮಳೆ. ಒಂದಿನ ಬಿಸಿಲು ಸರಿಯಾಗಿ ಬರ್ತಾನೇ ಇಲ್ಲ ಈ ವಾರದಲ್ಲೆಲ್ಲ. ಒಂಚೂರು ಮಧ್ಯಾಹ್ನ ತನಕ ಹಂಗೆ ಹಿಂಗೆ ಸಣ್ಣದಾಗಿ ಬಿಸಿಲು ಬಂದಿರುತ್ತೆ, ಅಷ್ಟೊತ್ತಿಗಲ್ಲೇ ಯಾವಾಗ ಮಳೆ ಬರುತ್ತೆ ಅನ್ನೋದೇ ಗೊತ್ತಾಗಲ್ಲ. ಈ ಮನೇಲಿ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಹಾಲಲ್ಲಿದ್ದರೆ ನಮಗೆ ಮಳೆ ಬರ್ತಿರೋ ವಿಷಯನೇ ಗೊತ್ತಿರಲ್ಲ. ರೂಮಲ್ಲಿದ್ರಾದರೂ ಸ್ವಲ್ಪ ಗೊತ್ತಾಗುತ್ತೆ, ಹಾಲಲ್ಲಿದ್ರಂತೂ ಗೊತ್ತಾಗಲ್ಲ. ಸಣ್ಣದಾಗಿ ಬಂದರೆ ಜೋರು ಮಳೆ ಬಂದುಬಿಟ್ರೆ ಮಾತ್ರ ಗೊತ್ತಾಗುತ್ತೆ. ಹಂಗೆ ಮಾಡಿ ಮೊನ್ನೆ ಒಂದೆರಡಿಷ್ಟು ಬಟ್ಟೆಗಳನ್ನೆಲ್ಲ ನೆನೆಸ್ಬಿಟ್ಟೆ, ತೆಗೆದೆ. ಇವಾಗಲೂ ಕೂಡ ಸ್ವಲ್ಪ ಮೆತ್ತಗಿರೋ ಬಟ್ಟೆಗಳನ್ನೆಲ್ಲ ಹೊರಗಡೆ ಹಾಕ್ತಾಯಿದ್ದೀನಿ. ಬಿಸಿಲು ಅಂತ ಏನೂ ಇಲ್ಲ, ಸುಮ್ಮನೆ ಹಂಗೆ ಗಾಳಿಯಲ್ಲಿ ಹಾರಾಡ್ಕೊಳ್ಳಿ ಅಂತೇಳಿ, ಅಂದರೆ ಗಾಳಿಯಲ್ಲಿ ಆರ್ಕೊಳ್ಳಿ ಅಂತೇಳಿ ಹಾಕಿದ್ದೀನಿ.
ಇನ್ನು ಈ ಮನೇಲಿ ಇನ್ನೇನು ದೊಡ್ಡದಾಗಿ ಒಂದು ಕಬೋರ್ಡ್ ಇರೋದ್ರಿಂದ ಎಷ್ಟು ಬಟ್ಟೆ ಬೇಕಾದ್ರೂ ಜೋಡಿಸ್ಕೊಳ್ಬೋದು. ತುಂಬ ದೊಡ್ಡದಾಗಿ ಚೆನ್ನಾಗಿದೆ ಅದು ಕಬೋರ್ಡು. ಇವಾಗೆಲ್ಲ ಅದಕ್ಕೇ ಮಡಿಸಿ ಜೋಡಿಸ್ಕೊತಾ ಇದ್ದೀನಿ. ಆ ಮನೇಲಿ ಒಂದೇ ಒಂದು ಬೀರೋಯಿಂದ ತುಂಬ ಸಮಸ್ಯೆ ಅನಿಸೋದು. ಇಲ್ಲಿ ಕಬೋರ್ಡ್ ಇದೆ ಅಲ್ವಾ, ಹಂಗಾಗೇನು ಬಟ್ಟೆಗಳದ್ದು ಸಮಸ್ಯೆ ಇಲ್ಲ. ಸರಿಯಾಗಿ ಒಣಗ್ತಲ್ಲ ಅಂತ ಮಾತ್ರ ಅಲ್ಲಿ ಇಲ್ಲಿ ಹಾರಾಕ್ತಾ ಇದ್ದೀನಿ ರೂಮ್ ತುಂಬ ಅಂತೂ ಬಟ್ಟೆಗಳೇ ಹರಡಿದೆ. ರೆಗ್ಯುಲರಾಗಿ ವೀಡಿಯೋಸ್ ಹಾಕಬೇಕು ಅಂತ ಲಾಸ್ಟ್ ವೀಕಿಂದ ಪ್ಲ್ಯಾನ್ ಮಾಡಿದ್ದೆ. ಬಟ್ ಏನಾಯ್ತಂದರೆ ಹಿಂಗೆ ಅಡೆತಡೆ. ಏನೋ ಒಂದು ಮಾಡಬೇಕಂತ ಅಂದ್ಕೊಳ್ತೀವಿ ಲೈಫಲ್ಲಿ. ಬಟ್ ನಮ್ಮ ಹಣೆ ಬರಹದಲ್ಲಿ ಏನಿರುತ್ತೆ ಅದೇ ಆಗೋದು. ನಾವೇನು ಪ್ಲ್ಯಾನ್ ಮಾಡ್ಕೊತೀವಿ ಅದೆಲ್ಲ ಕೂಡ ನಡೆಯೋಲ್ಲ. ಕೆಲವ್ರಿಗೆ ನಡಿಬೋದು, ಬಟ್ ನನಗೆ ನಡೆಯೋದಿಲ್ಲ. ನಾನು ತುಂಬ ಸತಿ ಅಂದ್ಕೊಬಿಟ್ಟಿದ್ದೀನಿ. ನಾನು ಪ್ಲ್ಯಾನ್ ಅಂದ್ಕೊಂಡಿರೋದೇ ಒಂದು, ಅದು ಆಗೋದೇ ಒಂದು, ಅದೇ ಥರ ಆಗುತ್ತೆ. ಯಾಕಂತ ಗೊತ್ತಿಲ್ಲ. ಯಾವುದೂ ಕೂಡ ನನಗೆ ಲೈಫಲ್ಲಿ ಇದೇ ಥರ ಇದೆ. ಅಂದರೆ ಯಾವುದು ಬ್ಯಾಲೆನ್ಸಿಂಗಾಗಿ ನಾನು ಅಂದ್ಕೊಂಡ ಥರ ಹೋಗಲ್ಲ ನನ್ನ ಲೈಫಲ್ಲಿ. ನಾನು ಎಷ್ಟೋ ವರ್ಷದಿಂದ ಗಮನಿಸ್ಬಿಟ್ಟೆ, ಅದೇ ಥರ ಆಗ್ತಾಯಿರುತ್ತೆ. ಇದೊಂದು ಜಸ್ಟ್ ನಾನು ನಿಮಗೆ ಎಕ್ಸಾಂಪಲ್ ಥರ ಹೇಳ್ತಿರೋದು ಅಷ್ಟೇ. ಮಂಗಳವಾರದಿಂದನೇ ನಂಗೆ ಮತ್ತೆ ಅಲ್ಲಿ ನೋವು ಶುರುವಾಯಿತು. ಅದಾದಮೇಲೆ ತಲೆನೋವು ಶುರುವಾಯಿತು. ಬುಧವಾರ ಹಂಗೆ ತಡ್ಕೊಂಡೆ. ಮತ್ತು ಗುರುವಾರ ಹೋಗಿ ಹಾಸ್ಪಿಟಲಿಗೆ ಹೋಗಿ ತೋರಿಸಿದ್ದು. ಅದಾದಮೇಲೆ ಮತ್ತೆ ನೋವು, ಮತ್ತೆ ಅಲ್ಲಿ ಕೀಳಿಸ್ಕೊಂಡು ಅಯ್ಯೋ ಒಂದಲ್ಲ ಒಂದು ತಲೆನೋವು, ಮತ್ತು ಅದಕ್ಕೆ ಜ್ವರ. ಯಪ್ಪ ಅನಿಸ್ಬಿಡ್ತು, ಸಾಕಪ್ಪ ಅನಿಸ್ಬಿಡ್ತು. ಇನ್ನೊಂದು 2-3 ತಿಂಗಳು ಹಿಂಗೆ ಇರುತ್ತೆ. ಕಂಪ್ಲೀಟ್ ಟ್ರೀಟ್ಮೆಂಟ್ ತೊಗೊಂಡು ರೂಟ್ ಕೆನಾಲ್ ಮಾಡಿಸಿ ಕ್ಯಾಪ್ ಹಾಕಿಸ್ಕೊಳ್ಳೋ ತನಕ ಹಿಂಗೆ ಇರುತ್ತೆ. ಇದು ಇನ್ನೊಂದು ಏನಾಗುತ್ತೆ ಗೊತ್ತಾ ಫ್ರೆಂಡ್ಸ್, ಇಲ್ಲಿ ಕಡಿಮೆ ಪ್ರೈಸಲ್ಲಿ ನಮ್ಗೆ ಹಾಕ್ಕೊಡ್ತಾರೆ. ಈ ಕಾಲೇಜ್ಗಳಲ್ಲಿ ದಯಾನಂದ ಸಾಗರ್ ಕಾಲೇಜ್ ಇದೆ ಇಲ್ಲೇ ಹತ್ರದಲ್ಲಿ, ಕುಮಾರಸ್ವಾಮಿ ಲೇಔಟಲ್ಲಿ. ಅಲ್ಲೂ ಹೋಗ್ಬೋದು. ಆರ್ ವಿ ಡೆಂಟಲ್ಗೂ ಹೋಗ್ಬೋದು, ಅಲ್ಲೂ ಕೂಡ ಕಡಿಮೆ ಇರುತ್ತೆ. ಸ್ವಲ್ಪ ಕಮ್ಮಿಲೇ ಆಗೋಗುತ್ತೆ. ಬಟ್ ಏನಂದರೆ ತುಂಬ ಸತಿ ಹೋಗಬೇಕು. ರೂಟ್ ಕೆನಾಲಿಗೆ ನಾನು ಲಾಸ್ಟ್ ಟೈಮ್ ದಯಾನಂದ ಸಾಗರ್ ಕಾಲೇಜಲ್ಲಿ ಅಲ್ಲೇ ಹೋಗ್ಬಿಟ್ಟು ಮಾಡಿಸಿದ್ರು. ಸ್ಟೂಡೆಂಟ್ಗಳು ನಮಗೆ ಟ್ರೀಟ್ಮೆಂಟ್ ಕೊಡೋದು. ಹಂಗಾಗಿ 5 ಸತಿ ಹೋಗಿದ್ದೀನಿ ಒಂದಲ್ಲಿ ರೂಟ್ ಕೆನಾಲ್ಗೆ. ಹಂಗಾಗಿ ಈ ಸತಿ ನಾವು ಅಲ್ಲಿ ಬೇರೆ ಕಡೆ ಹೋಗಿ ಕ್ಲಿನಿಕಲ್ಲಿ ಹೋಗಿ ತೋರಿಸ್ತಾ ಇರೋದು. ಕ್ಲಿನಿಕಲ್ಲಿ ಸ್ವಲ್ಪ ಎಲ್ಲ ಪ್ರೈಸ್ ಆಗುತ್ತೆ, ಜಾಸ್ತಿನೇ ಆಗುತ್ತೆ. ಏನು ಮಾಡೋಂಗಿಲ್ಲ. ಈ ನೋವು ಅನುಭವಿಸೋದ್ಕಿಂತ ಅದೆಷ್ಟೋ ಬೆಟರು. ಎಷ್ಟೋ ಸ್ವಲ್ಪ ಖರ್ಚಾದರೂ ಪರವಾಗಿಲ್ಲ ಅಂತೇಳಿ ನಮ್ಮಂಥ ಮಿಡ್ಲ್ ಕ್ಲಾಸ್ ಪೀಪಲ್ಗೆ ಅಲ್ಲೋದನ್ನು ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ. ಈ ಥರ ಸಮಸ್ಯೆಗಳು ಬರ್ತಾ ಇರುತ್ತೆ. ಏನು ಮಾಡೋಂಗಿಲ್ಲ. ಬಂದಿದ್ದೆಲ್ಲ ಭಗವಂತ ನೀನು ಕೊಟ್ಟಿದ್ದು ಅಂದ್ಕೊಂಡು ಸ್ವೀಕರಿಸ್ಬೇಕಷ್ಟೇ. ನನಗೊಂದೊಂದು ಸತಿ ಬೇಜಾರಾಗ್ಬಿಡುತ್ತೆ ಜೀವನದಲ್ಲಿ, ಯಾಕೆ ಹೀಗಾಗುತ್ತೆ ಅಂತೇಳಿ. ಯಾಕೆ ಎಲ್ಲದೂ ಕೂಡ ಈ ರೀತಿ ಬ್ಯಾಲೆನ್ಸ್ ತಪ್ತಾ ಇರುತ್ತೆ. ನಾವು ಅಂದ್ಕೊಂಡಿದ್ದೆಲ್ಲ ಯಾಕೆ ಆಗೋದಿಲ್ಲ. ಏನೋ ಒಂದು ಪ್ಲ್ಯಾನ್ ಮಾಡ್ಕೊತೀವಿ, ಅದು ಇನ್ನೇನೋ ಒಂದು ಆಗುತ್ತಲ್ಲ ಅಂತ ಅನಿಸುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ. ನನ್ನ ಲೈಫ್ ಹೋಗ್ತಾ ಇರೋದೇ ಹೀಗೆ. ಆಮೇಲೆ ಇನ್ನೊಂದೇನು ಗೊತ್ತಾ, ಒಂದು ಸತಿ ರಾಶಿಯಿಂದ ಏನಾದರೂ ಹಿಂಗಾಗುತ್ತಾ ಅಂತಲೂ ಯೋಚನೆ ಮಾಡ್ತೀನಿ. ಇದು ನಿಮಗೆ ಅದೆಲ್ಲ ಸುಮ್ಮನೆ ಅಂತ ಅನ್ನಿಸ್ಬೋದು. ಬಟ್ ನನ್ನ ಮಕರ ರಾಶಿ. ನಿಮ್ಮಲ್ಲಿ ಯಾರಾದರೂ ಮಕರ ರಾಶಿ ಇದ್ದು ನಿಮ್ಗೆ ಯಾರಿಗಾದ್ರೂ ಈ ರೀತಿ ಅನಿಸುತ್ತಾ ಏನು? ನಿಮಗೆ ಅಂದರೆ ಈ ಥರ ಸಮಸ್ಯೆಗಳಾಗ್ತಾ ಇದೆಯಾ? ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಮಕರ ರಾಶಿಗೆ ಈಗಲೇ 7 ವರ್ಷ ಆಗಿದೆ ಸಾಡೆ ಸಾತಿ ಬಂದು. ನೆಕ್ಸ್ಟ್ ವರ್ಷಕ್ಕೇ ಅದು ಮುಗಿಯೋದು. 7.5 ವರ್ಷ ಶನಿ ತುಂಬ ಚೆನ್ನಾಗಿ ನಮ್ಮನ್ನು ಆಟ ಆಡಿಸ್ಬಿಟ್ಟು ಹೋಗ್ತಾನಂತೆ. ಯಾಕಂದರೆ ಅಲ್ಲಿ ಲೈಫಲ್ಲಿ ಎಲ್ಲ ಏನಾಯ್ತು 7 ವರ್ಷದಲ್ಲಿ ಅದೆಲ್ಲ ತುಂಬ ಅಪ್ಸ್ ಆ್ಯಂಡ್ ಡೌನ್ಸು, ತುಂಬ ಕಷ್ಟಗಳು. ಅಂದರೆ ಸ್ಟಾರ್ಟಿಂಗು ಅವಾಗಿಂದ ಮುಂಚೆ ಹೋಲಿಸಿದ್ರೆ ಈಗ ನನಗೆ ಈ 7 ವರ್ಷದೆಲ್ಲ ನಾನು ಬ್ಯಾಕ್ ಸೈಡ್ ತಿರುಗಿ ನೋಡಿದಾಗ ನನಗೆ ಹಂಗೆ ಅನಿಸುತ್ತೆ. ಹೌದಲ್ವಾ, ಅದಕ್ಕೇನಾದರೂ ಆಗುತ್ತಾ ಈ ಥರ ಅಂತ ಅನಿಸುತ್ತೆ. ಬಟ್ ದೇವ್ರು ನಂಗೆ ತುಂಬ ಚೆನ್ನಾಗೇ ಒಂದೊಂದು ಸತಿ ತುಂಬಾ ನಂಗೆ ಒಳ್ಳೇದು ಮಾಡಿದ್ದಾನೆ ಅನಿಸುತ್ತೆ. ಒಂದು ಸತಿ ಯಾಕೆ ತುಂಬ ಕಷ್ಟ ಕೊಡ್ತಾನೆ ದೇವರು ಅಂತಲೂ ಕೂಡ ಅನಿಸುತ್ತೆ. ಮಂಟಪದಲ್ಲಿ ದೇವರು ಇಟ್ಟರೆ ಅಂತ ಕೇಳಿದ್ರಲ್ವಾ, ಅದಕ್ಕೆ ಇದನ್ನೇ ಈ ವೀಕಲ್ಲಿ ನಾನು ಮಾಡಿದ ವಿಡಿಯೋ, ಅದನ್ನು ಈ ವಿಡಿಯೋ ಜೊತೆ ಇನ್ಕ್ಲೂಡ್ ಮಾಡ್ತಾಯಿದ್ದೀನಿ. ನೀವು ಕೇಳ್ತಾ ಇದ್ದೀರಲ್ಲ ಜೋಡಿಸಿದ್ರ ದೇವ್ರನ್ನೆಲ್ಲ ಅಂತೆಲ್ಲ, ಹಂಗಾಗಿ ಎಲ್ಲಿ ದೇವ್ರು ಇಟ್ಟಿದೆ ನೋಡಿ ಅಲ್ಲೇ ಇಟ್ಟಿದ್ದೀನಿ. ಇದು ಮಂಟಪನ ಕೆಳಗಡೆನೇ ಇಟ್ಕೊಂಡಿದ್ದೀನಿ. ಅದೊಂದು ಸ್ಟ್ಯಾಂಡ್ ದೇವ್ರಿಟ್ಟಿದ್ನಲ್ಲ ಅದ್ರ ಮೇಲೆ ಇಡೋಣ ಅಂತ ಅಂದ್ಕೊಂಡೆ. ಇದು ವೆಯ್ಟ್ ಇದೆ, ಈ ಮಂಟಪ ವೆಯ್ಟ್ ಇದೆ. ಮತ್ತು ಅದ್ರ ಮೇಲೆ ಇಟ್ಟರೆ ಮತ್ತೆ ವೆಯ್ಟ್ ಭಾರ ಜಾಸ್ತಿ ಆಗಿಬಿಟ್ಟು ಅದು ಮೋಸ್ಟ್ಲಿ ಬಗ್ಗಿದ್ರೆ ಕಷ್ಟ ಟಿಪಾಯ್ ಅಂದ್ಕೊಂಡು ಕೆಳಗಡೆನೇ ಇಟ್ಟಿದ್ದೀನಿ ನೋಡಿ. ಇಟ್ಬಿಟ್ಟು ಫೋಟೋಸ್ ಎಲ್ಲ ಜೋಡಿಸಿದ್ದೀನಿ. ನಮ್ಮ ಮನೇಲಿರೋ ದೇವ್ರ ಪೂಜೆ ಸಾಮಾನಿಗೆ ಇದು ಇನ್ನೂ ಕೂಡ ಚಿಕ್ಕದಾಯಿತು ಅಂತಲೇ ಅನ್ನಿಸ್ತು. ಆಮೇಲೆ ಈ ಫೋಟೋಸ್ನೆಲ್ಲ ನಾನು ಇದರಲ್ಲಿ ಎಂಥದ್ದು ಸ್ಟಿಕ್ ಇದು ಬರುತ್ತೆ ಗೊತ್ತಾ, ಸ್ಟಿಕ್ ಹುಕ್ ಬರುತ್ತಲ್ವ ಮೊಳೆ ಥರ, ಆ ಥರದ್ದನ್ನು ಆರ್ಡ್ರ್ ಮಾಡಿ ಅದನ್ನು ನೇತಾಕ್ಬಿಡೋಣ, ಅದಕ್ಕೆ ಅಂಟಿಸ್ಬಿಟ್ಟು ಅಂದರೆ ಆ ಮಂಟಪದೊಳಗಡೆ ಫೋಟೋಸ್ನ ಅಂಟಿಸಿದ್ರೆ ಸ್ವಲ್ಪ ಜಾಗ ಉಳಿಯುತ್ತೆ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ನೋಡಬೇಕು. ಸದ್ಯಕ್ಕೆ ಇವಾಗ ಹಿಂಗೆ ಜೋಡಿಸ್ಬಿಟ್ಟು ಪೂಜೆ ಮಾಡಿದ್ದೀನಿ. ಲೈಟ್ಸು ಆನ್ ಮಾಡಿರಲಿಲ್ಲ, ಹಾಗೆಯೇ ತೋರಿಸ್ತಾ ಇದ್ದೀನಿ. ಇಷ್ಟ ಆಯಿತು ಒಟ್ಟಾರೆ ಇದರಲ್ಲಿ ಜೋಡಿಸಿದ್ದು ಇಷ್ಟ ಆಯಿತು. ಆದ್ರೂ ಇನ್ನೂ ನನಗೆ ಸ್ಯಾಟಿಸ್ಫೈ ಅನಿಸಿಲ್ಲ. ಜಾಗ ಕಮ್ಮಿ ಆಯಿತು ಅಂತಲೇ ಅನ್ನಿಸ್ತು. ಯಾಕಂದರೆ ಫೋಟೋಸ್ ಹಿಂಗೆ ಕೆಳಗಡೆ ಇಟ್ಟಿರೋದ್ರಿಂದ ದೇವ್ರ ಮುಖಗಳು ಸರಿಯಾಗಿ ಕಾಣಿಸ್ತಾ ಇಲ್ಲ. ಲಕ್ಷ್ಮಿ ಮುಖ ಎಲ್ಲ, ಲಕ್ಷ್ಮಿ ಮುಖನ ಅದು ಹೇಳಿದ್ನಲ್ಲ
ಸ್ಟಿಕ್ ಹುಕ್ ಬರುತ್ತಲ್ಲ ಅದನ್ನು ಅಂಟಿಸ್ಬಿಟ್ಟು ಮೇಲೆ ಅದಕ್ಕೆ ನೇತಾಕ್ಬಿಟ್ರೆ ಆ ಮಂಟಪದ ಮೇಲೆ ಕೆಳಗಡೆ ಈ ಪೂಜೆ ಐಟಮ್ಸ್ ಎಲ್ಲ ಇಟ್ಕೊಳ್ಳೋದಕ್ಕೆ ಸರಿ ಆಗುತ್ತೆ ಅಂತ ಅನ್ನಿಸ್ತು. ಇನ್ನು 5 ಫೋಟೋಕ್ಕೆ ಜಾಗ ಸಾಕಾಗಲಿಲ್ಲ. ಅದು ಹಸುಕರು ಬೊಂಬೆ ಆನೆ ಅದನ್ನೆಲ್ಲ ಇಡೋಕ್ಕೆ ಜಾಗನೇ ಸಾಕಾಗಲಿಲ್ಲ. ಅದನ್ನು ತೆಗೆದುಬಿಟ್ಟು ಶೋಕೇಶಲ್ಲಿ ಇಟ್ಟಿದ್ದೀನಿ. ಮಂಟಪದ ಮೇಲೆ ಕೃಷ್ಣನ ವಿಗ್ರಹ ಮತ್ತು ಭಗವದ್ಗೀತೆ ಬುಕ್ಕನ್ನು ಇಟ್ಟಿದ್ದೀನಿ. ಆ ಉಕ್ಕು ಬಂದಾದಮೇಲೆ ಫೋಟೋಸ್ ಎಲ್ಲ ನೀಟಾಗಿ ಮೇಲೆ ನೇತಾಕ್ಬಿಟ್ರೆ ಇನ್ನೂ ಸ್ವಲ್ಪ ಪ್ಲೇಸ್ ಚೆನ್ನಾಗಿ ಸಿಗುತ್ತಲ್ವ, ಅವಾಗ ಇನ್ನೂ ಚೆನ್ನಾಗಿ ಆರ್ಗನೈಸ್ ಮಾಡ್ಬೋದು. ಓಕೆ, ಇವತ್ತಿನ ಬ್ಲಾಗ್ ಇಷ್ಟೇ ಫ್ರೆಂಡ್ಸ್. ಬ್ಲಾಗ್ ಇಷ್ಟ ಆಯಿತಾ ಕಮೆಂಟ್ಸಲ್ಲಿ ತಿಳಿಸಿ. ಜೋಡಿಸಿರೋದು ಇಷ್ಟ ಆಯಿತಾ ಅನ್ನೋದನ್ನು ಕೂಡ ಕಮೆಂಟ್ಸಲ್ಲಿ ತಿಳಿಸಿ. ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೊಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.